ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಈಗ ಮಕ್ಕಳಿಗೆ ಹೇಗಿದ್ರು ಕ್ರಿಸ್ಮಸ್ ಬಂದಿದೆ, ರಜಾ ಇದೆ. ಮಕ್ಕಳಿಗೆ ಏನಾದರೂ ಸ್ವೀಟ್ ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಆ ಸ್ವೀಟ್ನ ಹೇಗೆ ಮಾಡೋದು ಅಂಥೇಳಿ ಇಲ್ಲಿ ನಾನು ತೋರಿಸೋದಕ್ಕೆ ಬಂದಿದ್ದೀನಿ. ಆ ಸ್ವೀಟ್ ಏನಪ್ಪ ಅಂತಂದರೆ ರಸ್ಮಲಾಯ್, ಅಂದರೆ ಬ್ರೆಡ್ ರಸ್ಮಲಾಯ್. ಈಸಿಯಾಗೇ ಸಿಂಪಲಾಗೇ ಮನೇಲಿ ಎವ್ರಿ ಟೇಸ್ಟಿಯಾಗಿ ಮಾಡ್ಕೊಬೋದು. ಅದು ಹೇಗೆ ಮಾಡೋದು ಬನ್ನಿ ನೋಡೋಣ. ಈಗ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ತಿಕ್ಕಾಗೆ ಹಾಲನ್ನ ತೊಗೊಂಡಿದ್ದೀನಿ. ಹಾಲು ತಿಕ್ಕಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿದಾಗ ಅದು ಕಸ್ಟರ್ಡ್ ತುಂಬ ತಿಕ್ಕಾಗಿರುತ್ತಲ್ಲ, ಆ ಬ್ರೆಡ್ ಜೊತೆ ತಿಂದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲು ನಾನು ಸ್ವಲ್ಪ ತಣ್ಣಗಿದಾಗೆ ತೊಗೊಂಡು ಇದ್ದೀನಿ. ಲೈಕ್ ಅದು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲ್ಗೆ 1 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು ಹಾಲು ಉಪ್ಪು ಬರ್ತಾಯಿದೆ. ಹಾಲು ಉಪ್ಪು ಬರ್ತಾ ಇದ್ದಂಗೆ ನಾನೇನು ಮಾಡ್ತಾಯಿದ್ದೀನಿ, ಕಸ್ಟರ್ಡ್ ಪೌಡ್ರನ್ನ ಹಾಕಿ ಕಲಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಲು ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ಅದು ತಿಕ್ನೆಸ್ ಆಟೋಮೆಟಿಕ್ಕಾಗಿ, ನಾವು ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ತಿಕ್ನೆಸ್ ಬರುತ್ತೆ. ಸೊ ಲೋ ಫ್ಲೇಮಲ್ಲೇ ಇರಲಿ, ಅದು ಸಿಮ್ಮಲ್ಲೇ ಇರಲಿ. ಈಗ ಇದು ಸಿಮ್ಮಲ್ಲೇ ಇದ್ದು ಸ್ವಲ್ಪ ಕುದೀತಾ ಇದ್ದಂಗೆ ನಾವು ಈ ಕಡೆ ಏನು ಮಾಡೋಣ, ಬ್ರೆಡ್ ಸ್ಲೈಸ್ನ ತೊಗೊಂಡು ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿ ಸರ್ಕಲಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಹಾಗೆಯೇ ನಾನು ಒಂದು 4 ಪೀಸಷ್ಟು ತೊಗೊಂಡು ಟೂ ಪೀಸ್ನ ಅಟ್ ಎ ಟೈಮ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇಂಡಿವಿಜುವಲಾಗಿ ಒಂದೊಂದು ಪೀಸು ಸಹ ತೊಗೊಂಡು ಮಾಡ್ಕೋಬೋದು. ನೋಡಿ, ಈ ರೀತಿಲಿ ಬರುತ್ತೆ. ನೀವು ಬೇಕು ಅಂತಂದರೆ ಸ್ಕ್ವಯರ್ ಟೈಪಲ್ಲೂ ಮಾಡ್ಕೊಬೋದು. ಇಲ್ಲಾಂತಂದರೆ ಒಂದು ಬ್ರೆಡ್ ಪೀಸ್ನ 4 ಪೀಸಾಗಿ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಲೈಕ್ ಇದೇನು ಅಂದರೆ, ಇದು ಬ್ರೆಡ್ಡಲ್ಲಿ ಸೈಡ್ ಇರುತ್ತಲ್ಲ, ಲೈಕ್ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿದೆಯಲ್ಲ, ಇದನ್ನು ಬಿಸಾಕೋದು ಬೇಡ. ಹಾಗೆಯೇ ಅದನ್ನು ನಾನು ಚಿಕ್ಕದಾಗೆ ಪೀಸ್ ಮಾಡಿ, ನಮಗೆ ಎಷ್ಟು ಹಾಲು ಇದೆಯಲ್ಲ, ಅಂದರೆ ನಾನು ಸ್ವಲ್ಪ ಹಾಲನ್ನ ಸಪ್ರೇಟ್ ತೊಗೊತೀನಿ. ಉಳಿದಿರೋ ಹಾಲಿಗೆ ಎಷ್ಟು ಬೇಕು ಅಂದರೆ ನಾವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀವಿ ಅದನ್ನು ನೋಡಿಕೊಂಡು ಈ ಬ್ರೆಡ್ ಪೀಸ್ ಏನು ಉಳಿದಿದೆಯೋ ಅದನ್ನು ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿದ್ರಲ್ಲ, ಈ ರೀತಿಲಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲು ಚೆನ್ನಾಗಿ ಕಾದಿದೆ. ಈಗ ಕಾಯ್ತಾ ಇದ್ದಂಗೆ ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಆ ಕೆನೆ ಎಲ್ಲ ಇರುತ್ತಲ್ಲ, ಅದನ್ನು ಹಾಗೇ ಹಾಲು ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅಷ್ಟೇ, ರಸ್ಮಲೈಗಂತೂ ಅದು ಎವ್ರಿ ಟೇಸ್ಟ್ ಕೊಡುತ್ತೆ ಮತ್ತು ಸೂಪರಾಗಿ ಸೂಟ್ ಆಗುತ್ತೆ ಈ ರಸ್ಮಲೈಗೆ ಆ ಕೆನೆ ಅನ್ನೋದು. ಹಾಗೆ ಸೊ ಇವಾಗ ಇದು ಸಹ ರೆಡಿ ಆಗಿದೆ. ಈಗ ನಾವೇನು ಮಾಡೋಣ, ಇದನ್ನು ಚೆನ್ನಾಗಿ ಕಾದಿದೆ ಮತ್ತು ತಿಕ್ಕಾಗೂ ಆಗಿದೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಹಾಲನ್ನ ಮತ್ತೆ ಸಪ್ರೇಟ್ ಒಂದು ಡಿವೈಡ್ ಮಾಡ್ಕೊತಾ ಇರ್ತೀನಿ. ಅರ್ಧ ಲೀಟ್ರ್ ಹಾಲು ಆಲ್ಮೋಸ್ಟ್ ಆಲ್ರೆಡಿ ಗಟ್ಟಿಯಾಗೋಗಿ ಕಡಿಮೆ ಆಗಿದೆ. ಸೊ ನಾನು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ, 2 ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನು ಬ್ರೆಡ್ ಪೀಸ್ನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ನೋ ಆ ಬ್ರೆಡ್ ಪೀಸಸ್ನ ಈ ಉಳಿದಿರೋ ಕಸ್ಟರ್ಡ್ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಅಂತಂದರೆ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೊಬಾರ್ದು, ಚೆನ್ನಾಗಿ ಅದು ಕಂಪ್ಲೀಟಾಗಿ ಹಾಲು ಒಳಗಡೆ ಮಿಕ್ಸ್ ಆಗಬೇಕು. ಒಂಥರ ಸ್ಮ್ಯಾಶ್ ರೀತಿಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಿಬಿಡ್ಬೇಕು. ಈಗ ನಾವು ಅಕ್ಕಿ ಪಾಯಸ ಮತ್ತು ಪಾಯಸಗಳು ಅದು ಮಾಡ್ತೀವಲ್ಲ, ಆ ರೀತಿಲಿ ಕಂಪ್ಲೀಟಾಗಿ ಬ್ರೆಡ್ ಇರೋದು ನಮಗೆ ಗೊತ್ತಾಗಬಾರ್ದು. ಆ ರೀತಿಲಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡಿ. ನಾನೀಗ ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಹಾಲೆಲ್ಲ ಹೀರ್ಕೊಂಬಿಟ್ಟಿದೆ. ಸೊ ತಿಕ್ಕಾಗಿ ಆಗಿಬಿಟ್ಟಿದೆ.
ನಿಮಗೇನಾದರೂ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗಬೇಕು ಅನ್ನೋದಾದರೆ ಸ್ವಲ್ಪ ಬ್ರೆಡ್ ಸ್ಲೈಸ್ನ ಹಾಗಾಗಿ ಬಿಟ್ಕೋಬೋದು. ಹಾಲಲ್ಲಿ ಚೆನ್ನಾಗಿ ಮಿಕ್ಸಿ ಕುದೀತಾ ಅದು ಕಾಯ್ತಾ ಇದೆಯಲ್ಲ, ಆಗಿನ್ನೂ ಟೇಸ್ಟು ಡಿಫ್ರೆಂಟಾಗೇ ಬರುತ್ತೆ. ಈಗ ಇಲ್ಲ ಆಗಿದೆ, ಅದು ಸಹ ಕಂಪ್ಲೀಟ್ ಆಯಿತು. ಈಗ ನಾವೇನು ಬ್ರೆಡ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವೋ, ಸರ್ಕಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ವೋ, ಅದಕ್ಕೆ ನಾವು ಈ ಬ್ರೆಡ್ಡು ಮತ್ತು ಹಾಲು ರಸಮಲೈ ಅಂತ ಸಪ್ರೇಟ್ ಮಾಡಿಕೊಂಡಿದ್ವಲ್ಲ, ಆ ಕ್ರೀಮಿ ಎಲ್ಲ ತೊಗೊಂಡು ನಾನಿವಾಗ ಈ ಬ್ರೆಡ್ ಸ್ಲೈಸ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಆ ಬ್ರೆಡ್ ಮೇಲೆ ಇನ್ನೊಂದು ಸ್ಲೈಸು ಹಾಗೆ ಇಟ್ಕೊತಾ ಇದ್ದೀನಿ. ಲೈಕ್ ನಾವು ಸ್ಯಾಂಡ್ವಿಚ್ ಮಾಡಿಕೊಂಡಾಗ ಒಂದ್ರ ಮೇಲೆ ಒಂದು ಹೇಗೆ ಇಟ್ಕೊತೀವೋ ಹಾಗೆಯೇ ಒಂದು ಸ್ಲೈಸ್ ಮೇಲೆ ಅದೇನು ನಾವು ಕ್ರೀಮಿ ಮಾಡ್ಕೊಂಡಿದ್ವಲ್ಲ ರಸಮಲಾಯಿ, ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಲೈಸ್ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಒಂದು ಪೀಸ್ಗೂ ಸಹ ಸ್ಲೈಸ್ಗೆ ರಸಮಲಾಯಿ ಅಂತ ರೆಡಿ ಮಾಡ್ಕೊಂಡಿರೋದನ್ನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು ಸ್ಲೈಸ್ನ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾವು ಏನು ಕಸ್ಟರ್ಡ್ ಅರ್ಧ ಹಾಲು ಎತ್ತಿಟ್ಟಿದ್ವೋ, ಶುಗರೆಲ್ಲ ಹಾಕಿದ್ಮೇಲೆ ಅರ್ಧ ಎತ್ತಿಟ್ಟಿದ್ನಲ್ಲ, ಇದನ್ನು ನಾನು ಒಂದು 10 ಮಿನಿಟ್ಸು ಫ್ರಿಜ್ಜಲ್ಲಿಟ್ಟಿದ್ದೆ ಸ್ವಲ್ಪ ಕೂಲ್ ಆಗಲಿ ಅಂತ. ಅದು ಕೂಲ್ ಆದಮೇಲೆ ಅದಿನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮಗೇನಾದರೂ ಬೇಕು ಅಂತಂದರೆ ರೆಫ್ರಿಜರೇಟರಲ್ಲಿ ಇಟ್ಕೊಳ್ಳಿ. ಬೇಡ ಅನ್ನೋದಾದರೆ ಡೈರೆಕ್ಟಾಗೇ ನೀವು ಸರ್ವ್ ಮಾಡ್ಕೋಬೋದು. ಬಟ್ ಇದು ಕೂಲಾಗಿದ್ರೇ ಚೆನ್ನಾಗಿರೋದು. ಆದ್ದರಿಂದ ನಾನು ಇದನ್ನು ಫ್ರಿಜ್ಜಲ್ಲಿಟ್ಟು ತೆಗ್ದಿದ್ದೀನಿ. ಈಗ ನೋಡ್ಬೋದು, ನಾನು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೆ. ಇಷ್ಟು ತಿಕ್ಕಾಗಿದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆದ್ರೂ ಹೆವಿ ಟೇಸ್ಟಿ ಇದೆ. ನೀವೇನಾದರೂ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಲೇಬೇಕು. ಈಗ ನಾನು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಈಗ ಈ ಬ್ರೆಡ್ ಸ್ಲೈಸ್ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನಾವು ನಿಜವಾಗ್ಲೂ ಹೋಟೆಲು ಬೇಕ್ರಿ ಅಲ್ಲಿ ಹೋಗಿ ತಿನ್ನೋ ಅಂಥ ನೆಸೆಸಿಟಿನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಬೇಕು. ನಾನಿಲ್ಲಿ ಗೋಡಂಬಿ ಬಾದಾಮಿನ ತೊಗೊಂಡಿದ್ದೀನಿ. ಇಷ್ಟೇ ಚೆನ್ನಾಗಿರುತ್ತೆ, ಹೆವಿ ಆದ್ರೂ ಚೆನ್ನಾಗಿರಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಟೇಸ್ಟ್ ಇದೆ. ಈವನ್ ಮನೇಲೂ ಸಹ ನನ್ನ ಮಗ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಆದರೂ ಅವರು ಆಗಿರ್ಬೋದು, ಅವ್ರು ಹೇಳಿ ತುಂಬಾ ಚೆನ್ನಾಗಿದೆ ಅಂತ. ಮನೇಲಿ ಎಲ್ಲರೂ ಇಷ್ಟಪಟ್ಟು ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಜವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ಸೀರಿಯಸ್ಲಿ ಟೆಲ್ಲಿಂಗ್, ನೀವು ಇಷ್ಟಪಟ್ಟೇ ಪಡ್ತೀರಾ ಅಂತ. ಬಟ್ ಕಸ್ಟರ್ಡ್ ಮಿಲ್ಕ್ ನಾವು ಸಪ್ರೇಟ್ ಇಟ್ಕೊಂಡಿದ್ವಲ್ಲ, ಅದನ್ನು ರೆಫ್ರಿಜರೇಟರಲ್ಲಿ ಇಟ್ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.